ಕಾಂಗ್ರೆಸ್ ಸರ್ಕಾರಕ್ಕೂ ಕೂಡ 40% ಕಮಿಷನ್ನ ಆರೋಪ ತಟ್ತಾ ಇದೆ. ರಾಜ್ಯ ಗ್ರಂಥಾಲಯಗಳಿಗೆ ಪುಸ್ತಕ ಖರೀದಿ ಮಾಡುವಂತ ಪ್ರಕ್ರಿಯೆಯಲ್ಲಿ ಕಮಿಷನ್ ದಂಧೆ ನಡೀತಿದೆ ಅನ್ನುವಂತ ಆರೋಪ. ಶಿಕ್ಷಣ ಸಚಿವ ಮಧು ಬಂಗಾರಪ್ಪ PA ಈ ಡಿಮಾಂಡ್ ಇಟ್ಟಿದ್ದಾರೆ ಅನ್ನುವಂತ ಆರೋಪ. ಬೀದರ್ ಜಿಲ್ಲಾ ಗ್ರಂಥಾಲಯ ಅಧಿಕಾರಿಯ ವಿರುದ್ಧವೂ ಕೂಡ ಈ ಆರೋಪ ಕೇಳಿಬಂದಿದೆ. CSR ಫಂಡ್ ಬಿಡುಗಡೆಗೆ 40% ಲಂಚ ಕೇಳಿದ್ದಾರೆ ಅಂತ ಸಿದ್ಧಾರ್ಥ ಬಾವಿಕಟ್ಟಿ ಎನ್ನುವಂತ ಅಧಿಕಾರಿಯ ವಿರುದ್ಧ ದೂರು ದಾಖಲಾಗಿದೆ. ಪ್ರಕಾಶಕ ಮತ್ತು ಮಾರಾಟಗಾರ ಕುಪೇಂದ್ರ ಹೊಸಮನಿ ದೂರು ಕೊಟ್ಟಿದ್ದಾರೆ. ಕಳೆದ ಅಕ್ಟೋಬರ್ ಅಲ್ಲಿ ದೂರು ಕೊಟ್ಟಿದ್ದಾರೆ. ಆ ದೂರಿನ ಪ್ರತಿ ಈಗ ವೈರಲ್ ಆಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ವಿಷ್ಣು ಪ್ರಸಾದ್ ನೇರ ಸಂಪರ್ಕದಲ್ಲಿ. ವಿಷ್ಣು ಪ್ರಸಾದ್, ಈ ದೂರಿನ ಒಟ್ಟು ಸಾರಾಂಶ ಏನು, ಯಾವ ರೀತಿ ಅಕ್ರಮ ಆಗಿದೆ ಅಂತ ಹೇಳ್ತಾರೆ ದೂರುದಾರರು? ಖಂಡಿತ ರಕ್ಷತ್, ಇದು ಈ ಹಿಂದೆ ಇದ್ದಂತಹ ಸಂದರ್ಭದಲ್ಲಿ ಬಿಜೆಪಿ ಸರ್ಕಾರದ ವಿರುದ್ಧ ಈ ಒಂದು ಗಂಭೀರ ಆರೋಪ ಕೇಳಿಬಂದಿತ್ತು, 40% ಸರ್ಕಾರ ಅನ್ನುವಂಥ ವಿಚಾರ. ಆದರೆ ಈಗ ರಾಜ್ಯ ಸರ್ಕಾರ ಆಗಿರುವಂತಹ ಕಾಂಗ್ರೆಸ್ ಸರ್ಕಾರದ ವಿರುದ್ಧವೂ ಕೂಡ ಇಂತಹ ಆರೋಪ ಈಗ ಕೇಳಿಬರ್ತಿರುವಂಥದ್ದು. ಇದರಲ್ಲಿ ನೇರವಾಗಿ ಈ ಒಂದು ಘಟನೆ ನಡೆದಿರುವಂಥದ್ದು ಬೀದರ್ ಜಿಲ್ಲೆಯಲ್ಲಿ. ಈಗ ಸದ್ಯ ಈ ಒಂದು ದೂರಿನ ಪ್ರತಿ ವೈರಲ್ ಆಗ್ತಿದ್ದು, ಅದರಲ್ಲಿ ಸ್ಪಷ್ಟವಾಗಿ ಹೇಳ್ತಿರೋದೇನಂತಂದರೆ, ರಾಜ್ಯದಲ್ಲಿರುವಂತಹ ಬೇರೆ ಬೇರೆ ಕೇಂದ್ರ ಗ್ರಂಥಾಲಯಗಳಿರ್ಬೋದು ಮತ್ತು ಪ್ರಮುಖ ಗ್ರಂಥಾಲಯಗಳೇನಿದೆ, ಆ ಗ್ರಂಥಾಲಯಗಳಿಗೆ ಪುಸ್ತಕ ಖರೀದಿ ಮಾಡುವಂತಹ ವಿಚಾರದಲ್ಲೂ ಕೂಡ ಈಗ ಕಮಿಷನ್ ಕೇಳ್ತಿರುವಂತಹ ಆರೋಪ ಕೇಳಿಬರ್ತಿರುವಂಥದ್ದು. ಅವ್ರು ಹೇಳ್ತಿರುವಂತಹ ಗಂಭೀರ ಆರೋಪ ಏನಂತಂದರೆ, ಯಾವುದೇ ಬುಕ್ ಆದರೂ ಕೂಡ ಅದನ್ನು ಅಲೋ ಮಾಡಬೇಕು, ಗ್ರಂಥಾಲಯದಲ್ಲಿ ಇಡಬೇಕು ಅಂತಂದರೆ ಅದನ್ನು ಖರೀದಿ ಮಾಡುವಂತಹ ಕೆಲಸಕ್ಕೆ ಗ್ರಂಥಾಲಯ ಇಲಾಖೆ ಮುಂದಾಗುತ್ತೆ. ಆ ರೀತಿ ಖರೀದಿ ಮಾಡುವಂತಹ ಸಂದರ್ಭದಲ್ಲೂ ಕೂಡ 40% ಕಮಿಷನ್ ಕೊಡಬೇಕು ಅನ್ನುವಂತಹ ಗಂಭೀರ ಆರೋಪ ಕೇಳಿಬರ್ತಿರುವಂಥದ್ದು. ಈ ಆರೋಪವನ್ನು ಸ್ವತಃ ಅದರಲ್ಲಿ ಪುಸ್ತಕವನ್ನು ಪ್ರಕಾಶಕ ಆಗಿರುವಂತಹ ಮತ್ತು ಅದನ್ನು ಸಪ್ಲೈ ಮಾಡುವಂತಹ ವ್ಯಕ್ತಿಯಿಂದಲೇ ಈ ಒಂದು ಗಂಭೀರ ಆರೋಪ ಕೇಳಿಬರ್ತಿರುವಂಥದ್ದು. ಅವರು ಕೊಟ್ಟಿರುವಂತಹ ದೂರಿನ ಪ್ರಕಾರ ಇದ್ರ ಗ್ರಂಥಾಲಯದ ಪ್ರಮುಖ ಅಧಿಕಾರಿಯಾಗಿರುವಂತಹ ಆರೋಪಿ ಸಿದ್ಧಾರ್ಥ ಅವರ ವಿರುದ್ಧ ಮೊದಲನೇ ಆರೋಪ ಕೇಳಿಬರುತ್ತೆ. ಎರಡನೇದಾಗಿ ಇದರ ಜೊತೆಗೆ ಯಾವುದೇ ರೀತಿ ಫಂಡ್ ಬಿಡುಗಡೆ ಮಾಡಿಸಬೇಕಾದ್ರೆ, ಪ್ರೈವೇಟ್ ಕಂಪನಿಗಳಿಂದ ಫಂಡ್ ತೆಗೆದುಕೊಳ್ಬೇಕಾದ್ರೆ ಅದಕ್ಕೂ ಕೂಡ ಪರ್ಸೆಂಟೇಜನ್ನು ಕೊಡಬೇಕು, ಸುಮಾರು 40% ಕೊಡಬೇಕು ಅಂತೇಳಿ ನೇರವಾಗಿ ಇಲ್ಲಿ ಸಚಿವರಾಗಿರುವಂತಹ ಬಂಗಾರಪ್ಪ ಅವರ PA ವಿರುದ್ಧವೇ ಏನೊಂದು ಗಂಭೀರ ಆರೋಪವನ್ನು ಮಾಡುವಂತಹ ಕೆಲಸ ಆಗಿ ಬಂದಿರುವಂಥದ್ದು. ಇನ್ನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಲೋಕಾಯುಕ್ತದಲ್ಲೂ ಕೂಡ ದೂರು ದಾಖಲಾಗಿರುವಂಥದ್ದು. ಕನ್ಸರ್ನ್ ಇಲಾಖೆಯಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವತಃ ಮಿನಿಸ್ಟರ್ಗೆ ದೂರು ಕೂಡ ಕೊಡುವಂತಹ ಕೆಲಸ ಆಗಿದೆ. ಆದರೆ ಇಲ್ಲಿ ತನಕ ಇಲ್ಲಿ ಯಾವುದೇ ರೀತಿಯ ತನಿಖೆ ಆಗಿರ್ಬೋದು, ಆತನ ವಿರುದ್ಧ ಕ್ರಮ ಕೈಗೊಳ್ಳುವಂತಹ ಕೆಲಸಕ್ಕೆ ಮುಂದಾಗಿಲ್ಲ. ಆದರೆ ಮೇಲ್ನೋಟಕ್ಕೆ ಕಂಡುಬರ್ತಿರೋದೇನಂತಂದರೆ, ಪುಸ್ತಕಗಳು ಇರುವಂಥದ್ದು ಕ್ವಾಲಿಟಿ ನೋಡುವಂಥದ್ದು ಇರ್ಬೋದು, ಮತ್ತು ಆ ಕ್ವಾಲಿಟಿ ನೋಡುವಂಥದ್ದಕ್ಕೆ ಒಂದು ಪ್ರಾಧಿಕಾರವನ್ನು ಕೂಡ ರಚನೆ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಯಾವ ಪ್ರಾಧಿಕಾರ ಆ ಪುಸ್ತಕವನ್ನು ಓದಿ ಇದು ಗ್ರಂಥಾಲಯದಕ್ಕೆ ಇಡೋದಕ್ಕೆ ಯೋಗ್ಯ ಅಂತ ಹೇಳಾಗುತ್ತೆ, ಆ ಪ್ರಾಧಿಕಾರಕ್ಕೆ ನಾಮನಿರ್ದೇಶನ ಮಾಡುವಂತಹ ವಿಚಾರ ಏನಿದೆ, ಆ ನಾಮನಿರ್ದೇಶನ ಮಾಡೋದಕ್ಕೂ ಕೂಡ ಇಲ್ಲಿ ಕಮಿಷನ್ ಕೊಡಬೇಕು ಮತ್ತು ಅವರ ಹೆಸರನ್ನು ಶಿಫಾರಸು ಮಾಡಬೇಕು, ಕೂಡ ಇಲ್ಲಿ ಹಣವನ್ನು ಕೊಡಬೇಕು ಅನ್ನೋ ಒಂದು ವಿಚಾರವನ್ನು ಅವರ ದೂರಿನಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ. ಈ ಮೂಲಕ ಎಲ್ಲೋ ಒಂದು ಕಡೆ ಭ್ರಷ್ಟಾಚಾರದ ವಿರುದ್ಧವೇ ಸಮರವನ್ನು ಸಾರಿದ್ದಂತಹ ಕಾಂಗ್ರೆಸ್ ಸರ್ಕಾರದ ವಿರುದ್ಧವೇ ಈಗ ಪುನಃ 40% ಅಂತ ಆರೋಪ ಕೇಳಿ ಬಂದಿರುವಂಥದ್ದು ನಿಜಕ್ಕೂ ವಿಪರ್ಯಾಸ. ಆದರೆ ಇದಕ್ಕೆ ಸಂಬಂಧಪಟ್ಟಂತೆ ಸಿದ್ಧಾರ್ಥ ಅವರು ಏನು ಹೇಳ್ತಾರೆ ಅನ್ನೋದು ಸದ್ಯಕ್ಕಿರುವಂತಹ ಕುತೂಹಲ. ಲಕ್ಷ್ಯ. ಥ್ಯಾಂಕ್ ಯು ವಿಷ್ಣು ಪ್ರಸಾದ್. ಆರೋಪ ಹೊತ್ತಿರುವಂತಹ ಅಧಿಕಾರಿ ಸಿದ್ಧಾರ್ಥ ಅವರು ಮಾತನಾಡಿದ್ದಾರೆ ಇದಕ್ಕೆ ಸಂಬಂಧಿಸಿ, ನೋಡೋಣ. ಅಧಿಕಾರಿಯಾಗಿ ನಾನು 2021ರಲ್ಲಿ ಚಾರ್ಜ್ ತಗೊಂಡಿನಿ. ಅದು 2018ರಲ್ಲಿ ಒಂದ್ಸರಿ ಅವರು ನಾಮನಿರ್ದೇಶನ ಮಾಡೋದು ಒಂದು ಅರ್ಜಿ ಕೊಟ್ಟಿದ್ದರು. ಅವಾಗ ನಾ ಇರಲಿಲ್ಲ. ತದನಂತರದಲ್ಲಿ ಆ ಒಂದು ನಾಮನಿರ್ದೇಶನಕ್ಕೆ ಮನವಿಯನ್ನು ಕೊಟ್ಟಿದ್ದರು. ಅದಕ್ಕೆ ಮಾನ್ಯ ನಿರ್ದೇಶಕರೆಂದರೆ ಒಂದು ಹಿಂಬರ ಬಂದಿದೆ. ಈಗಾಗಲೇ ನಾಮನಿರ್ದೇಶನ ಇದು ಆಗಿದೆ ಅಂಥೇಳಿ ಒಂದು ಹಿಂಬರ ಕೊಟ್ಟಿದ್ದಾರೆ. ಸರಿ, ಕಳೆದ 10 ವರ್ಷದಿಂದ ನೀವು ಇಲ್ಲೇ ಇದ್ದೀರಿ, ಮತ್ತು 2 ಲಕ್ಷ ರೂಪಾಯಿ ಎಲ್ಲ ಅಮೌಂಟ್ ಕೇಳ್ತಾ ಇದ್ದೀರಿ ಅಂತಾರೆ ಸರ್ ಅವರು. ಸರ್, ಅದು ಏನೂ ಇಲ್ಲ. ಮೊನ್ನೆ ಏನು ಮಾಡಿದ್ದಾರೆ ಸರ್, ನಾವು 2023 ನವೆಂಬರ್ನಲ್ಲಿ ಹೊಸ ಒಂದು ಗ್ರಂಥಾಲಯ ಪ್ರಾಧಿಕಾರ ಪುನರ್ರಚನೆಗೆ ಮಾನ್ಯ ನಿರ್ದೇಶಕರಿಗೆ ಪ್ರಪೋಸಲ್ ಕಳಿಸಿದ್ದೀವಿ. ಅದಕ್ಕೆ ತದನಂತರದಲ್ಲಿ ಅವರು 2024ರಲ್ಲಿ ಒಂದು ಮನೆಗೂ ಕೊಟ್ಟಿರ್ತಾರೆ, ನನಗೊಂದು ನಾಮನಿರ್ದೇಶನ ಮಾಡ್ರಿ ಅಂತ ಹೇಳಿ ರಿಕ್ವೆಷನ್. ಆ ಒಂದು ಮನವಿಗೆ ನಾವೇನು ಮಾಡೀವಿ ಸರ್ ಅಂದ್ರೆ, ಈಗಾಗಲೇ ನಾವು ಏನದ ಪ್ರಪೋಸಲ್ ಮಾನ್ಯ ನಿರ್ದೇಶಕರಿಗೆ ಕಳಿಸಿವಿ. ತಮ್ಮ ಅರ್ಜಿಯನ್ನು ಪರಿಗಣನೆ ಮಾಡೋಕ್ಕೆ ಬರಲ್ಲ ಅಂಥೇಳಿ ಹಿಂಬರವನ್ನು ಸಹ ಕೊಟ್ಟಿರ್ತೀವಿ ಸರ್ ಅವರು. ಮತ್ತು ಏನು ಮಾಡ್ತಾ ಇದ್ದಾರೆ ಸರ್ ಅವರು ಅಂತಂದ್ರೆ, ಒಂದು ಟಾರ್ಗೆಟ್ ಮಾಡೋದು. ಮೊನ್ನೆ ನಮ್ಮ ನಗರ ಕೇಂದ್ರ ಗ್ರಂಥಾಲಯಕ್ಕೂ ಸುಮಾರು ಒಂದು 6ರಿಂದ 7 ಮಾಹಿತಿ ಹಕ್ಕು ಹಾಕಿ, ಇದೇ ವರ್ಷ ಇದು ಜುಲೈನಲ್ಲಿ ಹಾಕಿ ಅವರಿಂದ ಮಾಹಿತಿ ತೊಗೊಂಡಿಲ್ಲ, ಏನೋ ಆಗಿರ್ತದೆ ಅಂಥೇಳಿ ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೀನಿ ಸರ್. ಅದು ವಾಪಸ್ ತೊಗೊಂಡಿರ್ತಾರೆ ಅವ್ರು ಏನೋ ದುಡ್ಡಿಗೆ. ಈಗ ಬೇರೆಯವ್ರ ಒಂದು ಹೇಳೋ ಪ್ರಕಾರ ಪ್ರತಿ ಆಫೀಸ್ಗೆ ಅವರು ಎಲ್ಲ ಅಧಿಕಾರಿಗಳು ಏನದಂತಂದ್ರೆ ಮಾಹಿತಿ ಹಕ್ಕು ಹಾಕೋದು, ಅವರಿಂದ ಹಣ ಪಡೆಯೋಕ್ಕೆ ಒಂದು ಸುಲಿಗೆಯಲ್ಲಿ ನಿರಂತರ ಆಗಿರೋ ಎಂಬತ್ತು ವಿಷಯ ತಿಳಿದು ಬಂದದ ಸರ್. ಅದೇ ಥರ ನಮ್ಮ ಗ್ರಂಥಾಲಯದಿಂದ 26 ಅರ್ಜಿಗಳನ್ನು ಹಾಕ್ಯಾರ ಸರ್. ಅದಕ್ಕೆ ನಾವೆಲ್ಲ ಮಾಹಿತಿ ಕೊಟ್ಟಿವಿ ಸರ್. ಈ ಥರ ಆದರೆ ಇವರು ನನಗೆ ಯಾವುದೇ
ದುಡ್ಡು ಸಿಗಲ್ಲ ಇವರಿಂದ ಅಂಥೇಳಿ ತಿಳ್ಕೊಂಡು ಈ ಥರ ನಂಗೆ ಟಾರ್ಗೆಟ್ ಮಾಡಿ ಇವರು 2 ಲಕ್ಷ ಕೇಳ್ತಾ ಇದ್ದಾರೆ ಅಂಥೇಳಿ ನನಗೆ ಇದು ಮಾಡ್ತಾರೆ ಸರ್. ಅದು ಸತ್ಯಕವಾದ ದೂರ. ಅದು ಏನಾರ ಅದು ನನಗೆ ಕೇಳದೇ ಇದ್ದಂದ್ರೆ ಅದು ಸಾಬೀತು ಮಾಡಿ ತೋರಿಸ್ಬೇಕು ಸರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.